ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಾವಿಯ ಹಿಂಡಲಗ ಕ್ಷೇತ್ರದಲ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಕ್ಷೇತ್ರದಲ್ಲಿ ಒಂದು ಬಿಜೆಪಿಯ ಸಮಾವೇಶವನ್ನ ನೆರವೇರಿಸಲಾಗುತ್ತೆ. ಆ ಸಮಾವೇಶದಲ್ಲಿ ಗೋಕಾಕ್ ತಾಲೂಕಿನ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು, ಸಂಜಯ್ ಪಾಟೀಲ್ ರವರು, ಇನ್ನು ಜಾಧವ್ ರವರು, ಹೀಗೆ ಘಟಾನುಘಟಿ ನಾಯಕರೆಲ್ಲ ಅಲ್ಲಿರ್ತಾರೆ. ಹೀಗಿರ್ಬೇಕಾದ್ರೆ ಸಂಜಯ್ ಪಾಟೀಲ್ ರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತು ಒಂದು ಹೇಳಿಕೆಯೊಂದನ್ನು ಕೊಡ್ತಾರೆ. ಈ ಬೃಹತ್ ಸಮಾವೇಶವನ್ನ ನೋಡಿ ತಮ್ಮ ಕ್ಷೇತ್ರದಲ್ಲಿಯೇ ಬಿಜೆಪಿಗರು ಇಷ್ಟರ ಮಟ್ಟಿಗೆ ಸೇರಿದ್ದಾರೆ ಅನ್ನೋದನ್ನ ನೋಡಿ, ಅಥವಾ ಜನ ಇಷ್ಟು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಇವತ್ತು ರಾತ್ರಿ ಅವ್ರಿಗೆ ನಿದ್ದೆ ಬರಲ್ಲ, ಹಾಗಾಗಿ ಒಂದು ಎಕ್ಸ್ಟ್ರಾ ಪೆಗ್ ಹೊಡಿಬೇಕಾಗತ್ತೆ ಅಂತ ಹೇಳಿದ್ರು. ಈ ವಿಚಾರಕ್ಕಾಗಿ ಸಾಕಷ್ಟು ವಿವಾದ ಎದ್ದಿತ್ತು. ರಾತ್ರೋರಾತ್ರಿ ಮಹಿಳಾ ಕಾರ್ಯಕರ್ತೆಯರೆಲ್ಲ ಅವ್ರ ಮನೆಗೆ ನುಗ್ಗಿ ಅಥವಾ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಮನೆಗೆ ಮುತ್ತಿಗೆಯನ್ನು ಹಾಕಿದ್ರು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರು, ಅವರ ಫೋಟೋಗೆ ಬಳೆಯನ್ನು ತೊಡಿಸಿ ಸೀರೆಯನ್ನು ಹಾಕಿ ಕಪಾಳ ಮೋಕ್ಷವನ್ನ ಮಾಡಿದ್ರು ಅವ್ರ ಭಾವಚಿತ್ರಕ್ಕೆ. ಸಾಕಷ್ಟು ವಿವಾದ ಆಯಿತು. ಈ ಒಂದು ಹೇಳಿಕೆ ರಾತ್ರಿ ಒಂದು ಎಕ್ಸ್ಟ್ರಾ ಪೆಗ್ ಹೊಡೆದು ಮಲ್ಕೋಬೇಕಾಗುತ್ತೆ, ಎಷ್ಟರ ಮಟ್ಟಿಗೆ ನೈತಿಕವಾಗಿದೆ ಅಂತ? ನೈತಿಕವಾಗಿ ತಪ್ಪು, ಒಂದೇ ಮಾತನ್ನ ಹೇಳಬೇಕಾಗಿತ್ತು. ಅದರಲ್ಲಿ ವಾದ ವಿವಾದ ಮಾಡುವಂಥದ್ದು ಏನೂ ಇಲ್ಲ. ಯಾಕಂದರೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ, ಜನರ ಪ್ರತಿನಿಧಿಯಾಗಿ, ಒಬ್ಬ ನಾಗರಿಕನಾಗಿ ಸಂಜಯ್ ಪಾಟೀಲ್ ಯಾವರಿಂದ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ ಇರ್ತಾರೆ. ಅದು ಸಾಂಸ್ಕೃತಿಕ ಪಕ್ಷ, ಸಾಂಸ್ಕೃತಿಕ ನೆಲೆಗಟ್ಟಿನ RSS ನೆಲೆಗಟ್ಟಿನ BJP ಪಾರ್ಟಿಯ ಒಬ್ಬ ಏನಪ್ಪ MLA ಆಗಿ ಮಾತಾಡೋದು. ನಮ್ಮ ಹಿಂದೂ ಸಂಸ್ಕೃತಿ ಇದನ್ನ ಕಲಿಸಿದಾರ. ನಮ್ಮಲ್ಲಿ ಇರ್ಬೋದು ಅವರು ನಮ್ಮ ವೇದ ಕಾಲದಾಗಿರ್ಬೋದು, ಹಿಂದುಳಿದ ಕಾಲದಲ್ಲಾಗಿರ್ಬೋದು, ರಾಮಾಯಣ ಕಾಲದಲ್ಲಾಗಿರ್ಬೋದು, ಅಥವಾ ಮಹಾಭಾರತ ಕಾಲದಲ್ಲಾಗಿರ್ಬೋದು ಹೆಣ್ಮಕ್ಳು ಕುಡಿತಿದ್ರು ಅನ್ನೋದು ನಾವು ಓದಿದ್ದೀವಿ, ಕೇಳಿದ್ದೀವಿ. ಆದ್ರೆ ಹೆಣ್ಮಗಳು ಕುಡಿತಾಳೆ ಅಂತೇಳಿ ಇವತ್ತು ನಾವು ಅವ್ರನ್ನ ಸಣ್ಣತನದಿಂದ ನೋಡುವಂಥ ದೃಷ್ಟಿಕೋನ ತಪ್ಪು. ಕುಡಿಯೋದು ಅಥವಾ ಮತ್ತೇನೋ ಮಾಡೋದು ಅವ್ರ ವೈಯಕ್ತಿಕ ಕೆಲವೊಂದು ಅವರು ಅಭಿಲಾಷೆಗಳು ಅಥವಾ ಮತ್ತೇನು ಚಟಗಳು ಅಂತಲ್ರಿ ಮತ್ತೇನು ಇರ್ಬೋದು, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅದು ತಪ್ಪು ಸರಿ ಅವ್ರು ಡಿಸೈಡ್ ಮಾಡುವಂಥದ್ದು. ಆದರೆ ಅವ್ರಿಗೆ ತಾವು ಏನೂ ಹೇಳಬೇಕಾಗಿದೆ ಅವ್ರಿಗೆ, ಪಾಟೀಲ್ರಿಗೆ ನಮ್ಮ ಜೋರದ ಗೆಲ್ತದ ನಮ್ಮ ಗ್ಯಾರಂಟಿ ಅಂತೇಳಿ ಇದೆ. ಆ ಗೆಲ್ತದನ್ನೊಂದು ಆವೇಶದೊಳಗೆ ಮೂಲತಃ ಸಂಜಯ್ ಪಾಟೀಲ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವ್ರ ಕುರಿತಾಗಿ ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಮೆಂದಲು ಟೀಕೆ ಇದ್ದೇ ಇರ್ತದೆ, ಒಮ್ಮೆ ಅಲ್ಲ ಹಲವು ಸಲ ಅವರಿಬ್ಬರು ನಡ್ಬೋದು ಕೋಳಿ ಜಗಳ ಆಗಿ ಆಗ್ತಿರ್ತದೆ. ಆದರೆ ಕೋಳಿ ಜಗಳ ಈ ಹಂತಕ್ಕೆ ಬರೋದು ತಪ್ಪು. ಇವತ್ತು ಯಾರೋ ಮಾತಾಡಲಿ, ಸಂಜಯ್ ಪಾಟೀಲ್ ಮಾತಾಡಲಿ, ಇನ್ನೊಬ್ಬರು ಮಾತಾಡಲಿ, ಯಾರೋ ಮಾತಾಡಿದ್ರು, ಒಬ್ಬ ಹೆಣ್ಮಗಳು ಇವತ್ತು ಬೆಳೆದಿದ್ದಾರೆ. ಅವರು ಒಂದು ಮಹಿಳೆಯರ ಒಂದು ಪ್ರತಿನಿಧಿಯಾಗಿ ಇವತ್ತು ಮಿನಿಸ್ಟರ್ ಸಹಿತ ಆಗಿದ್ದಾರೆ. ಆದರೂ ಮಿನಿಸ್ಟರ್ ಆಗ್ಯಾರಂತ ಅವರ ಟೀಕಾ ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ. ಒಬ್ಬ ಹೆಣ್ಮಗಳಿಗೆ ಯಾರೋ ಆದರು, ಅದರಲ್ಲೂ ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಸ್ಲೋಗನ್ ಅವರು ಹಿರಿಯರ ಮೋದಿ ಅವರೆಲ್ಲ ಕಡೆ ಹೋದರೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಈಗ ಈ ಸಂದರ್ಭದಾಗ ಇದು ಮಾತಾಡಿದಕ್ಕೆ ಆ ಪಾರ್ಟಿ ಅವ್ರಿಗೆ ಹೇಳ್ತಾರೆ ನೋಡ್ಬೇಕಾಗ್ಯದ. ಯಾಕಪ್ಪ ಅಂದ್ರೆ ನೀವು ಗೆಲ್ರಿ, ನೀವು ಗೆಲ್ಲೋದಕ್ಕೇನು ಪ್ರಶ್ನೆ ಇಲ್ಲ, ಯಾರೂ ತಕರಾರು ಮಾಡಿಲ್ಲ. ಮತ್ತು ಇದು ಪ್ರಜಾಪ್ರಭುತ್ವ, ಎಲ್ಲರೂ ನಿಲ್ಲೋದು ಹಕ್ಕ, ನಿಲ್ತು ಮಾತಾಡ್ರಿ. ಅದು ಒಳ್ಳೆ ಮಾತು ಮಾತಾಡ್ರಲ್ಲ. ನೀವು ಯಾವುದೋ ಸಾಂಸ್ಕೃತಿಕ ಸಂಘಟನೆ ಅಂತೇಳಿ ನಮ್ಮ ಹೆಡಗೇವಾರವರಿಂದ ಜೊತೆಗೆ ನಮ್ಮ ಗೋಲ್ವಾಲ್ಕರ್ ಅವರು ಇದರಿಂದ ಬೆಳೆದು ಬಂದಂಥ ಒಂದು ದೊಡ್ಡ ಸಂಘಟನೆ, ಹಿಂದುತ್ವದ ಬಗ್ಗೆ ಇವತ್ತು ಉದ್ದುದ್ದು ಮಾತಾಡ್ತೀರಿ ಸಾಕಷ್ಟು. ಹೆಣ್ಮಗಳ ತಾಯಿ ಅಂತ ಹೇಳ್ತೀರಿ. ಮತ್ತು ಬೆಳಗಾವಿ ದುರ್ಗಾ ದೌಡ್ ಅಂತ ಜೋರ್ದಾರ ದುರ್ಗಾ ಮಾತೆಯನ್ನು ದೌಡ್ ಮಾಡ್ತೀರಿ. ಅಂಥ ತಾಯಿಯನ್ನು ಗೌರವಿಸುವಂಥ ತಾವು ಒಬ್ಬ ಆಗಿರುವಂಥ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹಿಂಗೆ ಮಾತಾಡೋದು, ತಗ್ಗು ಹಾಕು ಮತ್ತೇನು ಹಾಕಂದಾಗ ಅದು ಏನು ಅನಿಸ್ತದಪ್ಪ ಅಂದ್ರೆ ನೋಡುಗರ ಕಣ್ಣಲ್ಲ ಇದೊಂದು ಅಶ್ಲೀಲ ಭಾವ ಅನ್ನುವಂಥ ಭಾವ. ಇದನ್ನು ಯಾರೋ ಆದರೂ ಇವತ್ತು ಕಾಂಗ್ರೆಸ್ಗರ ಮಾತಾಡಲಿ, BJPಗರ ಮಾತಾಡಲಿ, JDS ಅವರ ಮಾತಾಡಲಿ, ಇಲ್ಲಿ ಯಾರೂ ಅಂತಲ್ಲ, ಎಲ್ಲರೂ ರಾಜಕಾರಣ ಮಾಡ್ತೀವಿ ಅಂದರೆ ಏನಾದರೂ ಮಾತಾಡೋದಲ್ಲ. ಇದು ನಮ್ಮ ವೈಯಕ್ತಿಕ ಭಾವನೆ ಹೋದು ಭಾಳಷ್ಟು ಜನ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಮತ್ತು ಜೊತೆಗೆ ಇವತ್ತು ಪ್ರತಿಭಟನೆ ಆಗಿದ್ದಾವೆ. ಆ ಪ್ರತಿಭಟನಾಕಾರರು ಸಹಿತ ಅವರು ಪ್ರತಿಭಟಿಸ್ಬೇಕು ವಿನಃ ಅವ್ರ ಫೋಟೋ ಚಪ್ಪಲಿ ಹೊಡೆದು ಮತ್ತೇನು ಮಾಡೋದು ಇಂಥವು ಸಹಿತ ಮಾಡೋದು ಅವರು ತಪ್ಪಲ್ಲ. ಯಾಕಪ್ಪ ಅಂತಂದ್ರೆ ಸಾರ್ವಜನಿಕ ರಂಗದಲ್ಲಿದ್ದಾಗ ಕೆಲವೊಂದು ಟೀಕೆ ಟಿಪ್ಪಣಿಗಳು ಬರೋಣ, ಅದನ್ನು ವಿರೋಧಿಸ್ರಿ. ನೀವು ಅಂಬೇಡ್ಕರ್ ಅವರು ವಿರೋಧ ಮಾಡ್ತಿದ್ರು, ತಮ್ಮ ಜನರ ಮೇಲೆ ತಮ್ಮೆಲ್ಲ ಅನ್ಯಾಯ ಆದಾಗ ಅವರು ಪ್ರತಿಭಟನೆ ಮಾಡ್ತಿದ್ರು. ಆದರೆ ಬೈತಾ ಇರಲಿಲ್ಲ, ನಗ್ತಾನ ಸ್ವೀಕಾರ ಮಾಡ್ತಾರೆ. ಗಾಂಧೀಜಿಯವರು ಹಂಗೆ ಮಾಡ್ತಿದ್ರು. ಈ ರೀತಿ ಮಾಡೋದಕ್ಕೆ ಕಾಂಗ್ರೆಸ್ಸಿಗರಾಯ್ತು, ಜೊತೆಗೆ BJPಗರಾಯ್ತು, ಮತ್ತೆ ಯಾರು ಆಯ್ತು, ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ಅದು ಬಿಟ್ಟು ನಾವು ಅವ್ರು ನಾವು ಮಾತಾಡೋದು, ಅವರು ಹಿಂಗೆ ಬೇದ ಪೆಗ್ ಅಂತಂದ್ರು, ಅದನ್ನು ಚಪ್ಪಲಿ ಹೊಡೆದು ಅವ್ರ ಫೋಟೋಗೆ, ಇದು ಸಂಸ್ಕೃತಿನೂ ಅಲ್ಲ. ಇವೆರಡೂ ಮಕ್ಕಳು ಹೇಳ್ಬೇಕಾಗ್ತದೆ. ನಾವು ನ್ಯೂಟ್ರಲ್ ಹೇಳ್ಬೇಕಾಗಿದೆ. ಈಗ ಯಾಕಪ್ಪ ಅಂತಂದ್ರೆ ಯಾರು ಮಾಡಿದ್ರೆ ತಪ್ಪು ಅಂತೇಳಿ
ಅದನ್ನು ತೋರಿಸೋಣ. ಅದೇ ಕಾಲಕ್ಕೆ ಇದು ಆಗೋದು ಕಾರಣೀಭೂತರು ಯಾರು ಇಷ್ಟೆಲ್ಲ ಆಗೋದಾಗ ಮೇನ್ ನಮ್ಮ ಸಂಜಯ್ ಪಾಟೀಲ್ ಇಂಥ ಒಂದು ಹುಚ್ಚತನ ಹೇಳಿಕೆಗಳನ್ನು ಕೊಡೋದಾಗಲಿ ಮತ್ತೆ ಮಾಡೋದಾಗಲಿ ಒಂದು ದೊಡ್ಡ ಪಾರ್ಟಿಯ MLA ಆಗಿ ಮಾತಾಡೋದು ತಪ್ಪು. ಓಕೆ, ಇವಾಗ ಇದೇ ಸಂಜಯ್ ಪಾಟೀಲ್ ಅವರು ಮತ್ತೊಂದು ಸಭೆಯಲ್ಲಿ ಹೇಳ್ತಾರೆ, ಈಗ ಏನು ಬೆಳಗಾವಿಯಲ್ಲಿ ಪ್ರಚಾರ ನಡೀತಾ ಇದೆ, ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡ್ಕೊಂಡು ಏನು ಪ್ರಚಾರ ನಡೀತಾ ಇದೆ, ಇದಕ್ಕೆ ಬೆಂಗಳೂರಿನ ಬ್ಯಾಂಕ್ನಿಂದ ದುಡ್ಡು ಬರುತ್ತೆ. ಇಂಡೈರೆಕ್ಟ್ ಆಗಿ ಹೇಳಿದ್ರು, ಬೆಂಗಳೂರಿನ ಬ್ಯಾಂಕ್ನಿಂದ ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಎಷ್ಟು ಕೋಟಿ ಬೇಕಾದರೂ ತಗೊಂಡು ಹೋಗ್ಬೋದು, ಬಿಕಾಸ್ ಐ ಲವ್ ಯು ಅಂತ ಈ ವರ್ಡ್ ಕೂಡ ಯೂಸ್ ಮಾಡಿದ್ರು. ನನ್ನ ಮಹಿಳಾ ಕಾರ್ಯಕರ್ತರು ಈ ಒಂದು ಶಬ್ದದ ಬಗ್ಗೆ ಅಥವಾ ಈ ಒಂದು ಮಾತಿನ ಬಗ್ಗೆಯೂ ಕೂಡ ತುಂಬಾ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ರೀತಿ ಒಂದು ಬಹಿರಂಗವಾಗಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡೋದು, ಈಗಾಗಲೇ ನಿಮಗೆ ಹೇಳಿದಾಗ ಇದು ಯಾವುದೇ ಇದ್ರೂ ಖಂಡನಾರ್ಹ. ಮತ್ತು ಬೆಂಗಳೂರು ಬ್ಯಾಂಕು, ಆ ಬ್ಯಾಂಕು, ಎಲ್ಲಿದ್ದು ಬ್ಯಾಂಕು, ಅದು ಯಾರು ಇರಲಿ ಅವರು ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಸಣ್ಣ ಪ್ರಶ್ನೆ ಅವ್ರು ಮಾಡಬೇಕಾಗ್ತದೆ. ಅಲ್ರಿ, ನೀವು ಅವ್ರ ಬ್ಯಾಂಕ್ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಬ್ಯಾಂಕ್ಗಳು ಎಲ್ಲಿದ್ದಾವ? ನಿಮ್ಮ SBIದು ಬಾಂಡ್ಗಳ ಕಥೆ ಏನದ? ಇಡೀ ದೇಶ ಕೇಳಲಿಕ್ಕೆ ನಿಮ್ದು